ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಏನಾದರೂ ಕುರಿಗೆ ಒಂದು ಸಪ್ಲಿಮೆಂಟ್ರು ಕೊಡಬೇಕು ಅನ್ನೋದು ನಾನು ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದೆ, ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದೆ ಏನಾದರೂ ಹಾಕಬೇಕು ಸಪ್ಲಿಮೆಂಟ್ರಿ ಅಂತೇಳಿ. ಆವಾಗ ತುಂಬ ಕಡೆ ನಂಗೆ ನೋಡಿದಾಗ ಎಲ್ಲರೂ ಕೂಡ ಒಂದು ಇದನ್ನ ಮಾಡ್ತಾ ಇದ್ರು, ಬಿಗ್ ಬಕ್ರಾ ಅಂತ ಹೇಳ್ಬಿಟ್ಟು. ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಬಿಗ್ ಬಕ್ರಾ ಅಂತೇಳಿ ಇದೊಂದು ಸಪ್ಲಿಮೆಂಟ್ರಿ ನೋಡೋಣ ಅಂತೇಳಿ ನಾನು ಒಂದು 2 ದಿನದಿಂದ ಹಾಕಿದೆ ಇದನ್ನ. ಬಟ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನೀವು ಯಾರಾದರೂ ಈ ಬಿಗ್ ಬಕ್ರಾ ಟಾನಿಕ್ನ ನಿಮ್ಮ ಕುರಿ ಮರಿಗಳಿಗೆ ಹಾಕ್ತಾ ಇದ್ರೆ, ಅಂದರೆ ಕುರಿಗಳಿಗೆ ಹಾಕ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದನ್ನ ಹಾಕಕ್ಕೆ ನಿಂತ ಮೇಲೆ ಕುರಿಗಳು ತುಂಬ ಚೆನ್ನಾಗಿ ಮೇವು ತಿಂತಾ ಇದ್ದಾವೆ, ಅಂದರೆ ತುಂಬ ಫಾಸ್ಟಾಗಿ ಮೇವು ತಿಂತಾ ಇದ್ದಾವೆ. ಯಾವ ಕಮ್ಮಿ ಮೇವು ತಿಂತಿದ್ದವು ಕೂಡ ಇವಾಗ ಚೆನ್ನಾಗಿ ಮೇವು ತಿಂತಾ ಇದ್ದಾವೆ. ನಾನು ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನೀವು ಯಾರಾದರೂ ಈ ಬಿಗ್ ಬಕ್ರಾ ಟಾನಿಕ್ನ ನಿಮ್ಮ ಕುರಿಗಳಿಗೆ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ, ನಾನು ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನನಗೂ ಫಸ್ಟು ಭಯ ಆಯಿತು, ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ವಲ್ಲ ಅಂತ ನಾನು ಸರ್ಚ್ ಮಾಡಿದೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ. ತುಂಬ ಜನ ಹಾಕ್ತಾ ಇದ್ದಾರೆ. ನಿಮಗೆ ಹಾಗೆ ಯಾರಾದರೂ ನಿಮಗೆ ಹಾಕಿ ಇಲ್ಲ ಇದ್ರೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದನ್ನು ಹಾಕೋ ವಿಧಾನ ಬಂದುಬಿಟ್ಟು ಮೇವಿದೆಯಲ್ವಾ, ನಾವೇನಿವಾಗ ಮೆಕ್ಕೆಜೋಳ ಆಮೇಲೆ ಕೋಳಿ ಫುಡ್ಡು ಎಲ್ಲ ಹಾಕ್ತೀವಲ್ಲ ಅದರೊಳಗಡೆ ಆಯಿತಾ, ನಾನು ಇದರಲ್ಲಿ ಹಾಕ್ತೀನಿ. ಆದರೆ ಇದೇ ಫಸ್ಟು ಇರೋದು. ನಾನು ಇದರಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು ಇದನ್ನು. ಈಗ ಫಸ್ಟ್ ಟೈಮ್ ಹಾಕ್ತಾಯಿದ್ದೆ, ನಿನ್ನೆ ಮೊನ್ನೆ ಹಾಕಿದ್ದೆ. ತುಂಬ ಚೆನ್ನಾಗಿ ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಹಂಗಾಗಿ ನೋಡೋಣ, ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಒಳ್ಳೆ ರಿಸಲ್ಟ್ ಕಂಡಿದ್ದೀರಾ ಈ ಬಿಗ್ ಬಕ್ರಾ ಟಾನಿಕ್ಕಿಂದ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಇದು ಹೇಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ನಾವೇನು ಕೋಳಿ ಫುಡ್ಡು ಮತ್ತು ಮೆಕ್ಕೆಜೋಳ ನಾವು ತಗೊಳ್ತೀವಲ್ವ ಅದರೊಳಗಡೆ ನಾವು ನೋಡಿ ಮೇವು ನೋಡಿದ ತಕ್ಷಣ ಹೆಂಗೆ ಓಡ್ ಬರ್ತಾ ಇದ್ದಾವೆ. ಈಗ ಸ್ವಲ್ಪ ದೊಡ್ಡವಾಗಿದ್ದಾವ, ಮೇವು ನೋಡಿದ ತಕ್ಷಣ ಓಡ್ ಬಂದ್ಬಿಡ್ತವೆ. ಇವಾಗ ಮೇವು ನೋಡಿದಾವಲ್ಲ, ನೋಡಿ ಈ ಥರ ನಾವು ಬರೀ 500 ml ಅಷ್ಟೇ ತಗೊಂಡು ಬಂದಿದ್ದು. ಈ ಥರ ಹಾಕೋದು, ಈ ಥರ ನೋಡಿ ಅದರಲ್ಲಿ 2 ನಾವು ಹಾಕ್ತೀವಿ. ಒಟ್ಟಾರೆ ಅದು ಎಷ್ಟು ಹಾಕ್ಬೇಕು ಅಂತಿರೋದು ರೀ ಒಂದು ಕುರಿಗೆ? ಒಂದು ಕುರಿಗೆ ಕಮ್ಮಿ ಅಂದ್ರೆ 20 ml ಹಾಕ್ಬೇಕು. ಕಮ್ಮಿ ಅಂದರೂ 20 ml ಹಾಕ್ಬೇಕಂತೆ. ನಾವು ಬರೀ 500 ml ತರಿಸಿರೋದ್ರಿಂದ ಅರ್ಧ ಲೀಟ್ರಲ್ಲಿ ಎಷ್ಟಕ್ಕೆ ಹಾಕೋಕ್ಕಾಗುತ್ತೆ? ಹಂಗಾಗಿ 3 ದಿನಕ್ಕೆ ಖಾಲಿಯಾಗೋಯ್ತು. ನೀವು ಯಾರಾದರೂ ತರಿಸೋದಾದರೆ 5 ಲೀಟರ್ ಹಂಗೆ ತರಿಸಿ, ಆವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ. ನೋಡಿ, ನಾವು ಅರ್ಧ ಲೀಟ್ರ್ ತರಿಸಿದ್ದು 3 ದಿನಕ್ಕೆ ಖಾಲಿಯಾಗೋಯ್ತು. ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟು, ಅಮೆಝಾನು ಎಲ್ಲ ಕಡೆ ಸಿಗುತ್ತೆ. ಇಲ್ಲಿ ನಾರ್ಮಲ್ಲು ಮೆಡಿಕಲ್ಗಳಲ್ಲೂ ಸಿಗುತ್ತೆ. ನಿಮಗೆ ಏನು ಪಶು ಮೆಡಿಕಲ್ ಇರ್ತಾವಲ್ಲ, ಪಶು ಮೆಡಿಕಲಲ್ಲೂ ಸಿಗುತ್ತೆ. ಬಟ್ ಏನು ಅಂತಂದರೆ ಈ ಬಿಗ್ ಬಕ್ರಾ ಟಾನಿಕ್ ಹಾಕೋದ್ರಿಂದ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಮತ್ತು ಕುರಿಗಳು ಮೇವನ್ನ ಚೆನ್ನಾಗಿ ತಿಂತವೆ ಅನ್ನೋದನ್ನು ನಾನು ನೋಡಿದೆ. ಹಾಗಾಗಿ ತರಿಸಿ ಹಾಕಿದೆ. 2 ದಿನ ನೋಡಿದಾಗ ಚೆನ್ನಾಗಿ ತಿಂದು, ಅದಕ್ಕೆ ಇದು 3ನೇ ದಿನ. ಓಕೆ, ನೀವು ಯಾರಾದರೂ ಬಳಸ್ತಿದ್ದೀರಾ ಅಂತ ಕೇಳೋಣ ಅಂತ ನಾನು ಈ ವಿಡಿಯೋ ಮಾಡಿದೆ. ನೋಡಿ ಹೆಂಗೆ ಮಾಡ್ತಿದ್ದಾವೆ ನೋಡಿ ಅಲ್ಲಿ. ನೋಡಿ, ಈಗ ಇದನ್ನು ಹಾಕಿದರೆ ನೋಡ್ಬೇಕು ನೀವು ಹೆಂಗೆ ತಿಂತವೆ ಅಂತ. ಓಕೆ, ಅವು ರೆಡಿಯಾಗಿ ಕಾಯ್ತಾ ಇದ್ದಾವೆ ತಿನ್ನಕ್ಕೆ. ಇವಾಗ ಬಿಟ್ಟ ತಕ್ಷಣ ಹೆಂಗೆ ಬರ್ತಾವಲ್ಲ. ಯಾವನ ಬಿಚ್ಚವನು ಈಗ ಎಷ್ಟು
ಓಕೆ, ಎಲ್ಲ ಕುರಿಗಳು ತಿನ್ನೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದು. ನೀವು ಯಾರ್ಯಾರೆಲ್ಲ ಬಿಗ್ ಬಕ್ರಾ ಟಾನಿಕ್ನ ನಿಮ್ಮ ಕುರಿಗಳಿಗೆ ಸಪ್ಲಿಮೆಂಟ್ರಿಯಾಗಿ ಆಗ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಅದರಿಂದ ಬೆನಿಫಿಟ್ಸ್ ಇದೆಯಾ, ಅದರಿಂದ ವರ್ತ್ ಇದೆಯಾ ಅನ್ನೋದು ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.